ವರ್ಷವೂ ರಾಜ್ಯದಲ್ಲಿ ಮತ್ತೆ ಜನಿವಾರ ಕಿರಿಕಿರಿ ನಡೆದಿದೆ. ಸಿಇಟಿ ಪರೀಕ್ಷೆಯಲ್ಲಿ ಸಿಬ್ಬಂದಿ ಜನಿವಾರ ತೆಗೆಸಿರುವಂತಹ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಕೃಪಾನಿಧಿ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ. ಇಬ್ಬರು ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಆನಂದ್ ಸುಧೀರ್ ರಾವ್ ಎಂಬ ವಿದ್ಯಾರ್ಥಿಗೆ ಜನಿವಾರವನ್ನ ತೆಗೆಸಲಾಗಿದೆಯಂತೆ. ನಾನು ಜನಿವಾರ ತೆಗೆಯಲ್ಲ ಅಂತ ವಿದ್ಯಾರ್ಥಿ ವಾಪಸ್ ತೆರಳಿದ್ರು. ಆದ್ರೆ ಮಗನ ಭವಿಷ್ಯ ಹಾಳಾಗೋದು ಬೇಡ ಅಂತ ಪೋಷಕರು ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ್ದಾರಂತೆ. ಪೋಷಕರ ವಿರೋಧದ ಬೆನ್ನಲ್ಲೇ ಸ್ಥಳಕ್ಕೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಸಿಇಟಿ ಸೆಲ್ ಅಧಿಕಾರಿಗಳು ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ಈ ಘಟನೆ ಬಗ್ಗೆ ಬ್ರಾಹ್ಮಣ ಸಂಘದ ಅಧ್ಯಕ್ಷ ರಘುನಾಥ್ ಪ್ರತಿಕ್ರಿಯೆ ನೀಡಿದ್ದು, ಕಳೆದ ವರ್ಷವೂ ಈ ರೀತಿ ಘಟನೆ ನಡೆದಿತ್ತು. ಈ ವರ್ಷವೂ ನಮ್ಮ ಸಮುದಾಯವನ್ನ ಅಪಮಾನಿಸಲಾಗಿದೆ. ಕೂಡಲೇ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಅಂತ ಅಂದ್ರು. ಇವತ್ತು ನಾನು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ದರ್ಜೆ ಮಾಡಿದ್ದೀನಿ. ಈ ಥರ ಸಂದರ್ಭದಲ್ಲಿ ಕಾಲೇಜ್ ಅವರು ಇದು KCET ಗೈಡ್ಲೈನ್ಸಲ್ಲಿ ಎಲ್ಲೂ ಇಲ್ಲ. ಹಾಗಾದರೆ ನೀನು ಹೆಂಗೆ ಕಾಲೇಜ್ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ? ಯಾರ ಹತ್ರನೂ ನಮಗೆ ಅಲ್ಲಿ ಕಾಲೇಜ್ ಅವ್ರನ್ನ ಕೇಳಿದ್ರೆ ಯಾರು ಏನು ಹೇಳ್ತಿಲ್ಲ ನಮಗೆ. ಬಟ್ ಆಗಿದ್ದು ತುಂಬ ಅನ್ಫಾರ್ಚುನೇಟ್. ಈ ಥರ ಘಟನೆ ಆಗಿದ್ದು ತುಂಬ ನೋವಾಗುತ್ತೆ ನಮಗೆ. ಮಕ್ಕಳನ್ನ ಒಂದು ದಾರ, ಅದನ್ನು ದಾರ ಅಂತ ನೋಡಬಾರ್ದು. ನಾವು ಅವ್ರಿಗೆ ಒಂದು ಜನಿವಾರ ಹಾಕಿ ಕಳಿಸಿದ್ದೀವಿ. ಅವ್ರು ಎಷ್ಟೋ ವರ್ಷದಿಂದ ಹಾಕೊಂಡಿರ್ತಾರೆ. ಅದು ತೆಗೆಯೋ ಸಂದರ್ಭ, ತೆಗೆಸೋ ಸಂದರ್ಭದೆಲ್ಲ ಬೇರೆ ಇರುತ್ತೆ. CET ಎಕ್ಸಾಮಿನೇಷನ್ ಅಥಾರಿಟಿಗೆ ಇಮೇಲ್ ಹಾಕಿದ್ದೀನಿ ನಿನ್ನೆ ಸಾಯಂಕಾಲನೇ. ಎಕ್ಸಾಮ್ ಬಂದರೆ ಅದೇ ಜನಿವಾರ ತೆಗೆದು ಒಳಗಡೆ ಹೋಗಬೇಕು, ಇಲ್ಲಾಂದರೆ ಬಿಡಲ್ಲ ಅಂತ ಹೇಳಿದ್ರಂತೆ. ಅದು ನಮಗೆ ನೋವಾಯಿತು. ಅವನಿಗೆ ಯಾಕೆ ಅಂತ ಆಮೇಲೆ ಕೇಳಿದ್ದಕ್ಕೆ ನಾವು ಇನ್ಸ್ಟ್ರಕ್ಷನ್ ಏನು ಕೊಟ್ಟಿರಲಿಲ್ಲ, ಆದರೂ ತೆಗೆದಿದ್ದಾರೆ. ಯಾಕೆ ತೆಗ್ಸೋಕ್ಕೆ ಹೇಳಿದ್ರು ಅಂತ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ. CET ಸೆಲ್ಲಿಂದ ಬೇರೆ ಕಾಲೇಜಲ್ಲಿ ಯಾವ ಸೆಂಟರಲ್ಲೂ ತೆಗೆದಿಲ್ಲ, ಇಲ್ಲಿ ಮಾತ್ರ ಆ ಥರ ಮಾಡಿದ್ದಾರೆ. ನಾವು ಒಳಗಡೆ ಕೇಳಿದ್ವಿ, ನಾವು ಯಾರೋ ಒಬ್ಬರು ಕ್ಲರ್ಕು ಲೇಡಿ ನಾನೇ ಮಾಡಿರೋದು ಅಂತ ಹೇಳಿದ್ರು. ಸಾರಿನೂ ಕೇಳಿದ್ರು. ಸಾರಿ ಕೇಳಿಬಿಟ್ರೆ ಆಗುತ್ತೆ ಸರ್, ಯಾಕೆ ಮಾಡಬೇಕಿತ್ತು? ಅವ್ರಿಗೆ ಯಾರಿಗೂ ಹೇಳಿಲ್ಲ ಅಂದಮೇಲೆ ಯಾಕೆ ಮಾಡಿದ್ರು? ಅವರು ಯಾರು ಹೇಳಿದ್ರೆ ಒಂದ ಮಾಡಿದ್ರು, ಅದು ಬೇಕು ನಮಗೆ. ಇಲ್ಲಿ CET ಎಕ್ಸಾಮ್ ಬರೀತಾ ಇದ್ದಾರೆ ಅಂತಂದರೆ 60 ನಿಮಿಷದಲ್ಲಿ 60 ಕ್ವಶನ್ ಬರೀಬೇಕು. ಅವ್ರು ಯಾವ ಲೆವೆಲಿಗೆ ಪ್ರಿಪೇರ್ ಆಗಿರ್ತಾರೆ, ಇಡೀ ವರ್ಷ ಹಗಲಲ್ಲ ರಾತ್ರಿ ಅಲ್ಲ, ರಾತ್ರಿ 12 ಗಂಟೆವರೆಗೆ ಕೂತ್ಕೊಂಡು ಓದ್ಕೊಂಡಿದ್ದಾರೆ. ರಾತ್ರಿ 12 ಗಂಟೆವರೆಗೆ ಅವ್ರ ಜೊತೆ ನಾವು ಕೂತಿದ್ದೀವಿ. 12 ಗಂಟೆ ರಾತ್ರಿವರೆಗೆ ಕೂತ್ಕೊಂಡು ಓದೋಕ್ಕೆ ಇಲ್ಲಿ ಬಂದು ಅವರಿಗೆ ಹೋಗುವಾಗ ಆ ಥರ ಮೆಂಟಲಿ ಡಿಸ್ಟರ್ಬ್ ಮಾಡಿದ್ರೆ ಅವ್ರಿಗೆ 1 ಮಾರ್ಕ್ಸ್ ಕಡಿಮೆ ಬಂತು ಅಂತಂದರೆ 200-300 ರ್ಯಾಂಕ್ ಡೌನ್ ಆಗುತ್ತೆ. ಸೊ ಇದಕ್ಕೆ ಜವಾಬ್ದಾರಿ ಯಾರು ಸರ್? ಅವ್ನು 200 ರ್ಯಾಂಕ್ ಡೌನ್ ಆಯಿತು ಅಂತಂದರೆ ಇವರು ಟಾಪ್ ಕಾಲೇಜಲ್ಲಿ ಅವರಿಗೆ ಸೀಟ್ ಕೊಡಿಸ್ತಾರೆ. ಇನ್ನು ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದು, ಅಧಿಕಾರಿಗಳ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. CET ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಡ್ರೆಸ್ ಕೋಡ್ ನಿಯಮ ರೂಪಿಸಲಾಗಿದೆ. ಇದರಲ್ಲಿ ಜನಿವಾರ ತೆಗೆಸಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಸ್ಥಳೀಯವಾಗಿ ಡ್ರೆಸ್ ಕೋಡ್ ಕುರಿತು ಅಧಿಕಾರಿಗಳು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಒಂದು ವೇಳೆ ಜನಿವಾರ ತೆಗೆಸಿದ್ರೆ ಅಂತ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಅಂದ್ರು. ಒಂದು ಪರೀಕ್ಷೆ ಅಥವಾ ಇನ್ನೊಂದು ವ್ಯವಸ್ಥೆಗಳು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಕೆಲವರಿಗೆ ಅದು ಏನು ಮನಸ್ಥಿತಿ ಅಂತ ನಾನು ಹೇಳಲಿಕ್ಕೆ ಸಾಧ್ಯ. ಅದು ವಿಕೃತ ಮನಸ್ಥಿತಿನೋ ಅಥವಾ ಉದ್ದೇಶಪೂರ್ವಕವಾಗಿ ಏನಾದರೂ ವ್ಯವಸ್ಥೆಗೆ ಕೆಟ್ಟ ಹೆಸರು ತರಬೇಕು ಅಂತನೋ, ಇಲ್ಲ ಯಾರಾದರೂ ಇಂಥವ್ರನ್ನು ಹುಟ್ಟಾಕಿಸಿ ಅದನ್ನು ಅವರು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಈ ಪ್ಲ್ಯಾಂಟ್ ಮಾಡ್ತಾರೆ ಕೆಲವ್ರನ್ನ, ಇವೆಲ್ಲ ಮಾಡುವಂಥದ್ದಿದೆ. ಆ ಥರ ಏನಾದರೂ ಆಗಿದ್ದರೆ ಖಂಡಿತ ಅವ್ರ ಮೇಲೆ ಭಾಳ ತೀವ್ರವಾದಂಥ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಿ. ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಪುತ್ರ ಕೃಷ್ಣ ಜೆ ರಾವ್ ವಿರುದ್ಧದ ಪ್ರಕರಣದ ಮುಂದಿನ ಪ್ರಕ್ರಿಯೆಗಳಿಗೆ ಹೈಕೋರ್ಟ್ ತಡೆ ನೀಡಿದೆ. ಮದುವೆಯಾಗುವುದಾಗಿ ನಂಬಿಸಿ ಯುವತಿಯನ್ನು ಗರ್ಭವತಿ ಮಾಡಿರುವ ಆರೋಪ ಕೃಷ್ಣರಾವ್ ಮೇಲಿದೆ. ಸಂತ್ರಸ್ತೆ ಹಾಗೂ ಮಗು ಅಗತ್ಯತೆಗೆ ಪ್ರತಿ ತಿಂಗಳು 75,000 ಪಾವತಿಸಲು ಕೋರ್ಟ್ ಆದೇಶ ನೀಡಿದ್ದು, ಪ್ರಕರಣದ ಮುಂದಿನ ಪ್ರಕ್ರಿಯೆಗಳಿಗೆ ತಡೆ ನೀಡಿದೆ. 1 ವಾರದೊಳಗೆ 75,000 ಪಾವತಿಸಬೇಕು. ನಂತರ ಮುಂದಿನ ಆದೇಶದವರೆಗೂ ಸಂತ್ರಸ್ತೆಗೆ ಪ್ರತಿ ತಿಂಗಳು 75,000 ಪಾವತಿಸಬೇಕು ಅಂತ ಕೋರ್ಟ್ ಹೇಳಿದೆ. ಇದೇ ವೇಳೆ ಸಂತ್ರಸ್ತೆ ಹಾಗೂ ಸಂಬಂಧಿಕರು ಮಾಧ್ಯಮಗಳಿಗೆ ಹೇಳಿಕೆ ನೀಡದಂತೆ ಸೂಚನೆ ಕೊಡಲಾಗಿದೆ. SSLC ಫಲಿತಾಂಶದ ಹೆಸರಿನಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿದೆ. ಕಲಬುರಗಿ ಫಲಿತಾಂಶದ ಬಗ್ಗೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮಧ್ಯೆ ವಾಗ್ಯುದ್ಧವೇ ಜೋರಾಗಿದೆ. ಕಲಬುರಗಿ ಜಿಲ್ಲೆ ಹಿಂದುಳಿಯಲು ಖರ್ಗೆ ಕುಟುಂಬ ಕಾರಣ ಅಂತ ಜೆಡಿಎಸ್ ಪೋಸ್ಟ್ ಹಾಕಿತ್ತು. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಖಾರವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಅತ್ಯಾಚಾರ ಎಸಗಿದ್ದಕ್ಕಿಂತ 85% ಫಲಿತಾಂಶ ಗೌರವ ತಂದಿದೆ. ಅತ್ಯಾಚಾರದಲ್ಲಿ ನಿಮ್ಮ ಕುಟುಂಬವೇ ನಂಬರ್ 1 ಆಗಿದೆ. ಇದಕ್ಕಾಗಿ ನನ್ನ ಅಭಿನಂದನೆಗಳು ಅಂತ ಪೋಸ್ಟ್ ಹಾಕಿದ್ದಾರೆ. ಅಲ್ಲದೆ ಸಂಘದಿಂದ ಎರವಲು ಪಡೆದಂತಹ AI ಬೇಡ, ಒರಿಜಿನಲ್ ಇಂಟೆಲಿಜೆನ್ಸ್ ಬಳಸಿದ್ರೆ ಜೆಡಿಎಸ್ ಕೆಸರಲ್ಲಿ ಮುಳುಗಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಕುರಿತು ಇವತ್ತು ವಿಶೇಷ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆಯ ಪೂರ್ವಭಾವಿಯಾಗಿ ಸಚಿವ ಡಾಕ್ಟರ್ ಮಹದೇವಪ್ಪ ನಿವಾಸದಲ್ಲಿ ಸಭೆ ನಡೆಯಿತು. ಮಹದೇವಪ್ಪ ನಿವಾಸಕ್ಕೆ ಎಡಗೈ ಬಲಗೈ ನಾಯಕರು ಆಗಮಿಸಿದರು. ಸಚಿವ KH ಮುನಿಯಪ್ಪ, ಮಾಜಿ ಸಂಸದ BN ಚಂದ್ರಪ್ಪ ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ.
ಇನ್ನು ಸಭೆಗೂ ಮುನ್ನ ಸಚಿವ ಮಹದೇವಪ್ಪ ನ್ಯೂಸ್ 18 ಜೊತೆ ಮಾತನಾಡಿದ್ದು, ಇವತ್ತು ಕ್ಯಾಬಿನೆಟ್ ಸಭೆ ಕರೆದಿದ್ದಾರೆ. ಅದಕ್ಕೂ ಮುನ್ನ ಎಡಗೈ ಬಲಗೈ ನಾಯಕರು ಸೇರಿ ಚರ್ಚೆ ಮಾಡ್ತೀವಿ. ಬಲಗೈನವರು ಪತ್ರ ಬರೆದು ಅವರ ಅಭಿಪ್ರಾಯ ಹೇಳಿದ್ದಾರೆ. ಎರಡೂ ಕೈಗಳು ಸೇರಿ ಒಂದಾಗಿ ಅಂತ ಅಂಬೇಡ್ಕರ್ ಕೈಯಾಗಿ ಅಂತ ಹೇಳೋಣ ಅಂತಂದ್ರು. ಇನ್ನು ಸಚಿವ ತಿಮ್ಮಾಪುರ್ ಮುನಿಯಪ್ಪ ಕೂಡ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತೇ ಕರೆದಿದ್ದಾರೆ ಮೀಟಿಂಗು, ಚರ್ಚೆ ಮಾಡ್ತೀವಿ. ಅದೇನು ಚರ್ಚೆ ಅಂತ ಏನು ಹೇಳಕ್ಕಾಗುತ್ತಾ? ನಮ್ಗೆ ಏನು ಅಂತಾನೆ ಗೊತ್ತಿಲ್ಲ. ಈಗ ಬಂದಿದ್ದಾರೆ ಎಲ್ಲ, ನಾವೆಲ್ಲ ಸಹೋದರರು ಮಾತಾಡ್ತೀವಿ. ಆಯ್ತು, ಬರೆದಿರಲಿ. ಅವ್ರ ಅಭಿಪ್ರಾಯ ಕೊಟ್ಟಿದ್ದಾರೆ. ನಾವು ಎರಡೂ ಕೈಗಳು ಸೇರಿ ಅಂಬೇಡ್ಕರ್ ಕೈಯಾಗಿ ಅಂತ ಹೇಳ್ಬೇಕು. ಕೊಟ್ಟಿರೋದು ಗೊತ್ತಿಲ್ಲ. ಅದೇ ಕ್ಯಾಬಿನೆಟ್ಲಿ ಕರೆದಿದ್ದಾರೆ. ಅಲ್ಲಿ ನೋಡೋಣ ಏನು ಬರ್ತದೆ, ಏನು ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ. ನಿಜವಾದ ಗಂಭೀರವಾದಿದ್ದಾರೆ. ಇನ್ನೂ ಸೇರ್ತೀವಿ, ಮಾತಾಡ್ತೀವಿ. ತೀರ್ಮಾನಕ್ಕೆ ಬರುತ್ತೆ. ಎಲ್ಲರನ್ನೂ ವಿಶ್ವಾಸಕ್ಕೆ ಇಟ್ಕೊಂಡು ಆ ಕೆಲಸ ಮಾಡ್ತಾರೆ. ಮಾತಾಡೋಣ, ಎಲ್ಲರನ್ನೂ ಒಪ್ಪಿಗೆ ತಗೊಂಡೇ ಮಾಡಬೇಕಲ್ಲ. ಎಲ್ಲರೂ ಒಪ್ಪಿಗೆಯಿಂದ ಮಾತ್ರ ಇದಾಗೋದು ಸಾಧ್ಯ ಇದೆ. ಎಲ್ಲರೂ ಮಾತಾಡ್ತಾ ಇದ್ದೀವಿ, ಸರಿ ಆಗುತ್ತೆ. ಸಂಪುಟ ಸಭೆಗೂ ಮುನ್ನ ಇವತ್ತು ಸಭೆ ಸೇರಿದ್ರ ಏನು ಸರ್, ಏನು ವಿಶೇಷ? ಮಾತಾಡ್ಬೇಕಲ್ಲ, ಹಿರಿಯರು ಅದಾರೆ, ಅವ್ರ ಜೊತೆ ನಾವು ಮಾತಾಡಬೇಕು. ಸೋಷಿಯಲ್ ವೆಲ್ಫೇರ್ ಮಂತ್ರಿ ಅದಾರೆ, ಅವ್ರು ಕನ್ಸರ್ನ್ ಮಂತ್ರಿ ಅದಾರೆ, ಅವ್ರ ಜೊತೆ ನಾವು ಮಾತಾಡಲಿಲ್ಲ ಅಂದರೆ ಎಲ್ಲರೂ ಕೂಡ ಮಾತಾಡಬೇಕು. ಎಲ್ಲ ಸಮಾಜಕ್ಕೆ ನಾವು ಕೊಡಬೇಕಲ್ಲ, ನಾಟ್ ಓನ್ಲಿ ಎಡಗೈ, ಎಲ್ಲರಿಗೂ ಕೊಡಬೇಕು. ಯಾರಿಗೂ ಅನ್ಯಾಯ ಆಗದಿರೋ ಸಂವಾದ ಹಂಚ್ಕೊಳ್ಳೋ ರೀತಿ ಮಾಡ್ಕೊಳ್ಳೋಣ. ಕ್ಯಾಬಿನೆಟ್ಟಲ್ಲಿ ಡಿಸ್ಕಸ್ ಮಾಡೋಣ. ಕ್ಯಾಬಿನೆಟ್ ಎಲ್ಲರೂ ಇರ್ತಾರೆ, ಒಟ್ಟಿಗೆ ಸೇರಿ ಒಂದು ಕನ್ಸೆನ್ಸಸ್ ಮಾಡಿಕೊಂಡು ನಾವು ಇದನ್ನು ತೀರ್ಮಾನ ಮಾಡೋಣ ಅಂತ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಒಳ ಮೀಸಲಾತಿ ಕೇವಲ ಒಬ್ಬರೇ ತೀರ್ಮಾನ ಮಾಡೋಕ್ಕಾಗಲ್ಲ, ಇಡೀ ಕ್ಯಾಬಿನೆಟ್ ತೀರ್ಮಾನ ಮಾಡಬೇಕು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಬೇಕು ಅಂತ ಇಷ್ಟನ್ನು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡುವಾಗ ABC ಏನಿದೆ ಅವರೆಲ್ಲರೂ ಕೂಡ ಸಮವಾಗಿ ಹಂಚ್ಕೊಳ್ಳೋಣ ಅಂತ. ಇನ್ನು ಕ್ಯಾಬಿನೆಟ್ ಸಭೆಯ ಸಮಯ ಬದಲಾವಣೆ ಮಾಡಲಾಗಿದೆ. 1 ಗಂಟೆಗಳ ಕಾಲ ಸಂಪುಟ ಸಭೆ ಮುಂದೂಡಿಕೆ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಸಭೆ ನಡೆಯಲಿದೆ. ಒಳ ಮೀಸಲಾತಿ ಜಾರಿಗೆ ಬಲಗೈ ಸಮುದಾಯಗಳ ತೀವ್ರ ವಿರೋಧ ವ್ಯಕ್ತವಾಗಿದೆ. ಡಾಕ್ಟರ್ ನಾಗಮೋಹನ್ ದಾಸ್ ವರದಿಯನ್ನ ತಿರಸ್ಕರಿಸುವಂತೆ ಆಗ್ರಹ ಕೇಳಿಬಂದಿದೆ. ಒಳ ಮೀಸಲಾತಿ ವರ್ಗೀಕರಣ ತೀರ್ಮಾನ ಕೈಬಿಡಿ, ವಿಶೇಷ ಸಚಿವ ಸಂಪುಟ ಸಭೆ ಮರು ಪರಿಶೀಲಿಸಬೇಕು ಅಂತ ಬಲಗೈ ಸಮುದಾಯದ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಜ್ಞಾನಪ್ರಕಾಶ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮುಸ್ಲಿಮರು ಮುನಿಸಿಕೊಂಡಿದ್ದಾರೆ ಅನ್ನೋ ಆರೋಪದ ಬಗ್ಗೆ ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಯಾರೂ ಮುನಿಸಿಕೊಂಡಿಲ್ಲ, ಎಲ್ಲವೂ ಸರಿಯಾಗಿದೆ. 2 ಕ್ಷೇತ್ರದ ಉಪಚುನಾವಣೆಯಲ್ಲೂ ಗೆಲುವು ನಮ್ಮದೇ. ಯಾರೂ ಪಕ್ಷದ ವಿರುದ್ಧ ಮಾತನಾಡಿಲ್ಲ. ಕೆಲವು ವಿಚಾರ ಗಮನಕ್ಕೆ ತಂದಿದ್ದಾರೆ. ಏನ್ ತೀರ್ಮಾನ ಮಾಡಬೇಕೋ ಹೈಕಮಾಂಡ್ ಮಾಡುತ್ತೆ. ಅಲ್ಪಸಂಖ್ಯಾತರಲ್ಲೂ ಯಾವುದೇ ಬಣವಿಲ್ಲ. ಇರೋದು ಒಂದೇ ಬಣ, ಅದು ಕಾಂಗ್ರೆಸ್ ಬಣ. ಮೇ 20ರೊಳಗೆ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ. ಏನಾಗುತ್ತೋ ನೋಡೋಣ ಅಂತ ಹೇಳಿದ್ದಾರೆ. ಏನು ಮುನ್ಸ್ಕೊಂಡಿಲ್ಲ, ಸರಿ ಹೋಗುತ್ತೆ. ಯಾಕಂದರೆ ಸಾಕಷ್ಟು ಚರ್ಚೆ ಕೂಡ ಆಗಿದೆ. ಸಾಕಷ್ಟು ಚರ್ಚೆ, ಆ ಚುನಾವಣೆ ನಾವು ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಅಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಚರ್ಚೆ ಆಗಿತ್ತು. ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ಯಾರು ಪಕ್ಷದ ವಿರುದ್ಧ ಅಲ್ಲ, ಕೆಲವು ವಿಚಾರಗಳನ್ನು ಅವ್ರ ಗಮನಕ್ಕೆ ತಂದಿದ್ದಾರೆ. ವರಿಷ್ಠರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದೇನು ಹೇಳಬೇಕು, ಯಾಕಂದರೆ ಕೆಲವು ತಪ್ಪು ಮಾಹಿತಿಗಳು ಅವ್ರಿಗೆ ಕೊಟ್ಟಿದ್ರು, ಅದನ್ನು ಸರಿ ಮಾಡ್ತೀವಿ. ಅದು AICC ತೀರ್ಮಾನ ತಗೊಳುತ್ತೆ. ಯಾವುದೂ ಬಣ ಇಲ್ಲ, ಇರೋದೊಂದೇ ಕಾಂಗ್ರೆಸ್ ಬಣ. 20ನೇ ತಾರೀಕು ಒಳಗಡೆ ಸಚಿವ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆ ಇದೆ. ಅಂತಿಮವಾಗಿ ಹೈಕಮಾಂಡ್ ಮತ್ತು CM ಮತ್ತು DCM ತೀರ್ಮಾನ ಮಾಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದಲ್ಲಿದ್ದಾರೆ. ಕ್ಯಾಬಿನೆಟ್ ಚರ್ಚೆಯ ಬೆನ್ನಲ್ಲೇ ಡಿಸಿಎಂ ದೆಹಲಿಗೆ ತೆರಳಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಈ ಮಧ್ಯೆ ನಾನು ದೆಹಲಿಯ ಗಾಳಿ ಕುಡಿಯಲು ಬಂದಿಲ್ಲ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಇದು ಡಿಸಿಎಂ ಡಿಕೆಶಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಭೇಟಿಗೆ ತೆರಳಿದ್ದಾರೆ. ಮಹತ್ವದ ವಿಚಾರಗಳ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಲಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕಾಡಾನೆಗಳ ದಾಳಿಯಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಕಾಡಾನೆ ದಾಳಿ ತಡೆಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಅಂತ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಚನ್ನಪಟ್ಟಣದ ಬಿಬಿಹಳ್ಳಿ ಬಳಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ 100 ಜನ ರೈತರು ಭಾಗಿಯಾಗಿದ್ದಾರೆ. ಇನ್ನು ರೈತರ ಪ್ರತಿಭಟನೆಗೆ JDS ಮುಖಂಡ ನಿಖಿಲ್ ಕುಮಾರಸ್ವಾಮಿ ಸಾಥ್ ಕೊಟ್ಟಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ರೈತರೊಂದಿಗೆ ನಾವಿದ್ದೇವೆ ಅಂತ ಹೇಳಿದ್ರು. ಇದೇ ವೇಳೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಡ್ತಿದೆ, ಆದರೆ ರೈತರ ಬದುಕಿಗೆ ಗ್ಯಾರಂಟಿ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಆದ್ರೆ ಯಾರಿಗೋಸ್ಕರ ಮಾಡ್ತಾ ಇದಾರೆ ಇವತ್ತು ರೈತರು? ಯಾರಿಗೋಸ್ಕರ ಬೀದಿಗಿಳಿದವ್ರೆ? ಈ ಕೊನೆಗೆ ಸರ್ಕಾರ ಗ್ಯಾರಂಟಿ ಅಂತ ದೊಡ್ಡ ಜಾಹೀರಾತುಗಳು ಪುಟಗಟ್ಟಲೆ ಕೊಡ್ತಕ್ಕಂಥದ್ದನ್ನ ಬಿಟ್ಟು ರೈತನ ಒಂದು ಬದುಕಿನ ಗ್ಯಾರಂಟಿ ಬಗ್ಗೆ ಇವತ್ತೇನಾದ್ರೂ ಕೂತು ಚರ್ಚೆ ಮಾಡ್ತಾ ಇದ್ದೀವ? ನಾವು ಪಕ್ಷಾತೀತವಾಗಿ ಹೇಳ್ತಾ ಇದ್ದೇನೆ, ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳಿಗೆ ಹೇಳ್ತಾ ಇದ್ದೇನೆ, ಎಲ್ರಿಗೂ ಸೇರಿ ಹೇಳ್ತಾ ಇದ್ದೇನೆ.
ಇನ್ನು ರೈತರಿಗೆ ಸಮಸ್ಯೆ ಬಗೆಹರಿಸುವುದಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭರವಸೆ ಕೊಟ್ಟರು. ದೂರವಾಣಿ ಕರೆ ಮೂಲಕ ರೈತರಿಗೆ ಸಮಸ್ಯೆ ಬಗೆಹರಿಸುವುದಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ. ಮೇ ತಿಂಗಳಲ್ಲಿ ಕೇಂದ್ರ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ರನ್ನ ಕರೆತಂದು ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ಭರವಸೆ ಹಿನ್ನೆಲೆಯಲ್ಲಿ ರೈತರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಯಾಕೆಂದರೆ ಈಗ ನಾವು ಅದೇ ಹೇಳಿದಾರಿಕೆದು ರೇಟ್ ಸ್ವಲ್ಪ ಕಡಿಮೆ ಮಾಡಿಸ್ಕೊಂಡ್ರೆ ನಮಗೆ ಡಬಲ್ ಆಗುತ್ತೆ. 1 ಕಿಲೋಮೀಟ್ರ್ ಮಾಡಬೇಕು. ಇದು ಮ್ಯಾಕ್ಸಿಮಮ್ಮು ಕಾಸ್ಟ್ ಹೋಗ್ತಾ ಇರೋದು ರೈಲ್ವೆ ಪರ್ಚೇಸಿಂಗ್ ಇದೆ. 70% ಆಫ್ ಏನು ನಾವು ಸಾಗುವಳಿ ಮಾಡ್ತೀವಿ ಅದೇ ಹೋಗುತ್ತೆ ಸರ್. ಉಳಿದ ಸಾಮಾನಿಗೆ ಅದಕ್ಕೆ ಅದನ್ನು ಕನ್ಸೆಷನ್ ಮಾಡಿದ್ರೆ ನಮಗೇನಾಗುತ್ತೆ 1 ಕಿಲೋಮೀಟ್ರ್ ಆಗೋದು 2 ಕಿಲೋಮೀಟ್ರ್ ಆಗುತ್ತೆ, ಮತ್ತು ದೊರೆಯುತ್ತೆ ಆಗುತ್ತೆ ಸರ್. ಒಂದು ಸರ್. ಎರಡನೇ ಸರ್, ಈ ಕಾಂಬೋ ಫಂಡ್ ಅಂತ ಬರ್ತದೆ ಸರ್. ಎಲ್ಲ ಕಡೆಯಲ್ಲೂ ಕಲೆಕ್ಟ್ ಮಾಡಿ ಯಾವುದನ್ನ FCಗಳಲ್ಲಿ ಬಂದಿರೋದು ಅಮೌಂಟ್ನ ಅಲ್ಲಿ ಡೆಪಾಸಿಟ್ ಮಾಡ್ತಾರೆ ಸರ್. ಅದನ್ನೇನಾಗಿದೆ ಸರ್, ಓನ್ಲಿ ಅರಣ್ಯೀಕರಣಕ್ಕೋಸ್ಕರ ಅಮೌಂಟ್ ಕೊಡ್ತಾರೆ ಸರ್, ಬರಲ್ಲ ಅಂತಾರೆ ಸರ್. ಅದರಿಂದ ಅದನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ ನಮ್ಮ ಫಂಡ್ ಸ್ವಲ್ಪ ಹೋಗುತ್ತೆ ಸರ್. ರಿಲ್ಯಾಕ್ಸ್ ಮಾಡಿ ಇದೆರಡೂ ಅವ್ರ ಗಮನಕ್ಕೆ ತಂದೆ ಸರ್. ಅದು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪಾರ್ಕ್ನಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿರುವಂತಹ ಘಟನೆ ಬೆಂಗಳೂರಿನ ಗಂಗಮ್ಮನಗುಡಿಯ ಶಿವರಾಮ್ ಕಾರಂತ ಬಡಾವಣೆಯಲ್ಲಿ ನಡೆದಿದೆ. 2 ದಿನಗಳ ಹಿಂದೆ ಕೊಲೆ ಮಾಡಿ ಚೀಲದಲ್ಲಿ ಮೃತದೇಹವನ್ನ ಕಟ್ಟಿ ದುಷ್ಕರ್ಮಿಗಳು ಬಿಸಾಡಿರುವಂತಹ ಶಂಕೆ ಇದೆ. ಸದ್ಯ ಬೆಳಿಗ್ಗೆ ವಾಕಿಂಗ್ ಬಂದವರು ಮೃತದೇಹವನ್ನ ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಗಂಗಮ್ಮನಗುಡಿ ಪೊಲೀಸರು ಮತ್ತು ಸೋಕೋ ಟೀಂ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ವಾಯುವ್ಯ ವಿಭಾಗದ ಡಿಸಿಪಿ ನಾಗೇಶ್ ಮಾಹಿತಿಯನ್ನು ನೀಡಿದ್ದು 2-3 ದಿನಗಳಿಂದ ಮೃತದೇಹ ಇತ್ತು ಎನ್ನಲಾಗಿದೆ. ಬೆಳಿಗ್ಗೆ ವಾಕಿಂಗ್ ಬಂದವರು ನೋಡಿ ಹೇಳಿದ್ದಾರೆ. ನಾಯಿ ಕೂಡ ಮೃತದೇಹವನ್ನ ಎಳೆದಾಡ್ತಾ ಇತ್ತಂತೆ. ಸಾವಿಗೆ ನಿಖರ ಘಟನೆ ಗೊತ್ತಿಲ್ಲ. ಸೋಕೋ ತಂಡದವರು ಪರಿಶೀಲನೆ ಮಾಡ್ತಿದ್ದಾರೆ. ಗಾಯದ ಗುರುತುಗಳನ್ನು ಪರಿಶೀಲನೆ ಮಾಡ್ತಿದ್ದೇವೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಎಲ್ಲ ಮಾಹಿತಿ ಗೊತ್ತಾಗಲಿದೆ ಎಂದಿದ್ದಾರೆ. ಬೆಳಗ್ಗೆ ಒಂದು ಅಪರಿಚಿತ ಶವ ಇದೆ ಅಂತ ಹೇಳ್ಬಿಟ್ಟು ನಮಗೆ 112 ಕಾಲ್ ಬಂದಿರುತ್ತೆ. ಇಲ್ಲಿ ಬಂದು ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಲಾಗಿ ಒಬ್ಬರು ಮೇಲ್ ಬಾಡಿ ಒಂದು ಅರೌಂಡ್ 35 ಅಪ್ರಾಕ್ಸಿಮೇಟ್ಲಿ 35 ಇಯರ್ಸ್ ಏಜ್ ಇರ್ತಕ್ಕಂಥ ಒಂದು ಬಾಡಿ ಇಲ್ಲಿ ಯಾರೋ ಎಸ್ದೋಗಿರೋ ಸಾಧ್ಯತೆ ಇದೆ. ಸುಮಾರು ಒಂದು 2 ದಿನದಿಂದ 3 ದಿನದಿಂದ ಆಗಿರಬಹುದು. ಸೊ ಅದನ್ನು PME ಮಾಡಿ ಇದು ಒಂದು ಡೆತ್ಗೆ ಎಕ್ಸಾಕ್ಟಾಗಿ ಕಾರಣ ಏನು ಅನ್ನೋದು ತಿಳಿದು ಬರಬೇಕಾಗಿದೆ. PME ಎಕ್ಸಾಮಿನೇಷನ್ ಮಾಡಿ ಬಾಡಿಯನ್ನು ಐಡೆಂಟಿಫೈ ಮಾಡಿ ಮುಂದಿನ ತನಿಖೆಯನ್ನು ಮಾಡಲಾಗ್ತದೆ. ಡಾಕ್ಟರ್ ರಾಜ್ಕುಮಾರ್ 97ನೇ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಅಣ್ಣಾವರ ಸಮಾಧಿಗೆ ರಾಘವೇಂದ್ರ ರಾಜ್ಕುಮಾರ್ ದಂಪತಿ ಪೂಜೆ ಸಲ್ಲಿಸಿದ್ದಾರೆ. ಅಣ್ಣಾವರಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಇಟ್ಟು ರಾಜ್ ಕುಟುಂಬ ಪೂಜೆ ನೆರವೇರಿಸಿದೆ. ಇನ್ನು ಸ್ಥಳೀಯ ಶಾಸಕ ಗೋಪಾಲಯ್ಯ ಕೂಡ ಅಣ್ಣಾವರ ಸಮಾಧಿಗೆ ಪೂಜೆ ಸಲ್ಲಿಸಿದರು. ಬಳಿಕ ಕಂಠೀರವ ಸ್ಟುಡಿಯೋದಲ್ಲಿ ವಾರ್ತಾ ಇಲಾಖೆಯಿಂದ ಗೀತ ಗಾಯನ ಕಾರ್ಯಕ್ರಮ ಆಯೋಜಿಸಿದ್ದು, ಕಾರ್ಯಕ್ರಮವನ್ನು ಶಾಸಕ ಗೋಪಾಲಯ್ಯ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಹಾಸ್ಯ ನಟ ಸಾಧು ಕೋಕಿಲ ಮಾತನಾಡಿ, ರಾಜ್ಕುಮಾರ್ ಸರ್ನ ಮುಟ್ಟೋದೇ ನಮಗೆ ಆಸೆ ಇತ್ತು. ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸುವ ಅವಕಾಶ ನನಗೆ ಸಿಗಲಿಲ್ಲ. ಅವರು ಅಭಿನಯಿಸುವಾಗ ನಾನು ಮ್ಯೂಸಿಕ್ ಮಾಡ್ತಾ ಇದ್ದೆ. ನಾನು ಆಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಅಣ್ಣಾವರು ಆಕ್ಟ್ ಮಾಡೋದು ನಿಲ್ಲಿಸಿದ್ರು ಅಂತ ಹೇಳಿದ್ದಾರೆ. ನೋಡಿ, ಇಲ್ಲೇ ವಾರ್ತಾ ಇಲಾಖೆಯಿಂದ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಮಗಂತೂ ಭಾಳ ಸಂತೋಷ. ಯಾಕೆಂದರೆ ಅಭಿಮಾನಿಗಳು ಇರೋದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಎಲ್ಲಿರ್ತಾರೋ ಅಲ್ಲೇ ಕಾರ್ಯಕ್ರಮ ಮಾಡಬೇಕು. ಅಲ್ಲಿ ವಾರ್ತಾ ಇಲಾಖೆಯಿಂದ ಮಾಡಿದ್ದಾರೆ. ತುಂಬ ಅಭಿಮಾನಿಗಳು ಬರ್ತಾರೆ. ಬಿಡಿ, ಇದು ಒಂಥರ ಸಂತೆ ಅಂತ ಹೇಳಂಗಿಲ್ಲ, ಅಂತ ದೇವಸ್ಥಾನ ಆಗೋಗಿದೆ. ಕನ್ನಡದ ಪರವಾಗಿರ್ಬೋದು. ಡಾಕ್ಟರ್ ರಾಜ್ ಜನ್ಮ ದಿನೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶೋಭಾ ಕರಂದ್ಲಾಜೆ, ಡಾಕ್ಟರ್ ರಾಜ್ಕುಮಾರ್ ಸಾಯಬಾರದ ಕಾಲಕ್ಕೆ ದೇವರು ಅವರನ್ನ ಕರೆದುಕೊಂಡ. ಅಭಿಮಾನಿಗಳ ಮನಸ್ಸಿನಲ್ಲಿ ಡಾಕ್ಟರ್ ರಾಜ್ ಇನ್ನೂ ಜೀವಂತವಾಗಿದ್ದಾರೆ. ಅಣ್ಣವರು ಯಾವ ಸಿನಿಮಾದಲ್ಲೂ ಧೂಮಪಾನ ಮದ್ಯಪಾನ ಮಾಡುವಂತಹ ದೃಶ್ಯಗಳನ್ನು ಮಾಡಿರಲಿಲ್ಲ. ಯುವಕರಿಗೆ ಜನಸಾಮಾನ್ಯರಿಗೆ ಉತ್ತಮ ಸಂದೇಶ ನೀಡುವ ಚಿತ್ರ ಮಾಡಿದ್ರು ಅಂತ ಅಂದ್ರು. ಸಮಾಜಕ್ಕೆ ಕೆಟ್ಟ ಸಂದೇಶವನ್ನ ಕೊಡುವಂತ, ಕೆಟ್ಟ ಉದಾಹರಣೆಗಳನ್ನ ಕೊಡುವಂತ ಒಂದೇ ಒಂದು ಚಲನಚಿತ್ರ ಪಾತ್ರವನ್ನ ನಮ್ಮ ರಾಜ್ಕುಮಾರ್ ಮಾಡಿಲ್ಲ ಅಂತೇಳಿ.
ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇಂದು ಡಾಕ್ಟರ್ ರಾಜ್ಕುಮಾರ್ ಹೆಸರಿನ ಬಸ್ ನಿಲ್ದಾಣ ಉದ್ಘಾಟಿಸಲಾಯಿತು. ಕುರುಬರಹಳ್ಳಿಯ ಸರ್ಕಲ್ನಲ್ಲಿ ನಿರ್ಮಿಸಲಾದ ಬಸ್ ನಿಲ್ದಾಣ ಉದ್ಘಾಟನೆ ಮಾಡಲಾಯಿತು. ಬಸ್ ನಿಲ್ದಾಣದ ತುಂಬ ಡಾಕ್ಟರ್ ರಾಜ್ ಅಭಿನಯದ ಸಿನಿಮಾ ಪೋಸ್ಟರ್ ರಾರಾಜಿಸ್ತಾ ಇದೆ. ಶಾಸಕ ಗೋಪಾಲಯ್ಯ ಬಸ್ ನಿಲ್ದಾಣ ಹಾಗೂ ಡಾಕ್ಟರ್ ರಾಜ್ ಹೆಸರಿನ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮಾಡಿದ್ದಾರೆ. ಮಹಿಳಾ ಮೀಸಲಾತಿ ಬಿಲ್ ಸೋಲಲು ಕಾಂಗ್ರೆಸ್ ಕಾರಣ ಅಂತ ಜೆಡಿಎಸ್ ಪ್ರತಿಭಟನೆ ಮಾಡ್ತಾ ಇದೆ. ಧಾರವಾಡ ಜಿಲ್ಲಾ ಜೆಡಿಎಸ್ ಗ್ರಾಮೀಣ ಘಟಕದಿಂದ ಪ್ರತಿಭಟನೆ ಮಾಡಲಾಗಿದ್ದು, ಡಿಸಿ ಕಚೇರಿ ಎದುರಿಗೆ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಜನರು ಹೈರಾಣಾಗಿದ್ದಾರೆ. ಸರ್ವರ್ ಸಮಸ್ಯೆಯಿಂದ ಒಪಿಡಿ ಚೀಟಿ ಮಾಡಿಸುವವರೆಗೆ ಸಮಸ್ಯೆ ಆಗ್ತಾ ಇದೆ. ಈ ಹಿನ್ನೆಲೆ ಒಪಿಡಿ ಕೌಂಟರ್ ಬಳಿ ಜನಸಂದಣಿ ಕಂಡು ಬಂದಿದೆ. ಬಹುತೇಕ ಸಮಯದಲ್ಲಿ ಸರ್ವರ್ ಸಮಸ್ಯೆ ಇರೋದ್ರಿಂದ ಜನರು ಪರದಾಡ್ತಿದ್ದಾರೆ. ಕೂಡಲೇ ಸರ್ವರ್ ಸಮಸ್ಯೆ ಬಗೆಹರಿಸಬೇಕು ಅಂತ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ಕೊಪ್ಪಳದ ಮುನಿರಾಬಾದ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮವಾಗಿ ದಾಸ್ತಾನು ಮಾಡಿಟ್ಟಿದ್ದ ಸ್ಥಳದ ಮೇಲೆ ದಾಳಿ ಮಾಡಿರುವ ಅಧಿಕಾರಿಗಳು 150 ಟನ್ ಅಕ್ಕಿ ಸೀಸ್ ಮಾಡಿದ್ದಾರೆ. ಕೂಕನಪಳ್ಳಿ ಸಮೀಪದ ಜಮೀನಲ್ಲಿ ಅಕ್ಕಿ ದಾಸ್ತಾನು ಮಾಡಲಾಗಿತ್ತು. ಈ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ದಾಳಿ ಮಾಡಿದ್ದಾರೆ. ಬೆಂಗಳೂರಿನ ಸರ್ವಜ್ಞ ನಗರ ಮತ್ತು ನಾಗವಾರದಲ್ಲಿ ಕಲುಷಿತ ನೀರು ಸರಬರಾಜು ಆಗ್ತಾ ಇದೆ ಅಂತ ನಿನ್ನೆಯಷ್ಟೇ ನ್ಯೂಸ್ 18 ವರದಿ ಬಿತ್ತರಿಸಿತ್ತು. ನ್ಯೂಸ್ 18 ವರದಿ ಬೆನ್ನಲ್ಲೇ ಬಿಡಬ್ಲ್ಯೂಎಸ್ಎಸ್ಪಿ ಎಚ್ಚೆತ್ತುಕೊಂಡಿದೆ. ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಪ್ರತಿಕ್ರಿಯೆ ನೀಡಿದ್ದು, ನ್ಯೂಸ್ 18 ವರದಿಯ ಮೂಲಕ ನನ್ನ ಗಮನಕ್ಕೆ ಬಂದಿದೆ. ಎಲ್ಲೆಲ್ಲಿ ಕಲುಷಿತ ನೀರು ಸರಬರಾಜು ಆಗ್ತಿತ್ತೋ ಅಲ್ಲಿ ಸಮಸ್ಯೆ ಬಗೆಹರಿಸಲಾಗಿದೆ. ಈ ಬಾರಿ ಬೇಸಿಗೆ ಬೆಂಗಳೂರಿಗೆ ನೀರಿನ ಅಭಾವ ಇಲ್ಲ. ಅಂತರ್ಜಲ ಕಡಿಮೆಯಾಗುತ್ತಿರುವಂತಹ ಈ ಹೊತ್ತಿನಲ್ಲಿ ಬೋರ್ವೆಲ್ ಬಳಸುತ್ತಿರುವವರು ಕಾವೇರಿ ಕನೆಕ್ಷನ್ಗೆ ಅರ್ಜಿ ಹಾಕಿದ್ರೆ ಕೂಡಲೇ ಕನೆಕ್ಷನ್ ಕೊಡಲಾಗುವುದು ಅಂತ ಹೇಳಿದರು. ಈ ರೀತಿ ಜನರ ಸಮಸ್ಯೆಯನ್ನು ನಮ್ಮ ಗಮನಕ್ಕೆ ತಂದಿರುವಂತಹ ನ್ಯೂಸ್ 18 ಚಾನೆಲ್ ಅವರಿಗೆ ನಾನು ಅಭಿನಂದಿಸ್ತೀನಿ. ಈಗೇನು ಸರ್ವಜ್ಞ ನಗರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೆಲವೊಂದು ಕಡೆ ಎಲ್ಲಿ ಕೊಳಚೆ ಪ್ರದೇಶಗಳಿದೆ ಅಲ್ಲಿ ಏನಾಗುತ್ತೆ, ಕೆಲವೊಂದು ಇಲ್ಲಿಗಲ್ ಕನೆಕ್ಷನ್ಸ್ಗಳು ತಗೊಳ್ಳುವಾಗ ಅದು ಬೋರ್ ಹೊಡೆಯುತ್ತದೆ. ಆ ಬೋರ್ ಹೊಡೆಯುವಾಗ ಪಕ್ಕದಲ್ಲಿರುವಂತಹ ಡ್ರೈನಿಂದ ನೀರು ಕೊಳಚೆ ಆಗ್ತಾಯಿದೆ. ಇದನ್ನು ಗುರುತು ಮಾಡೋದಕ್ಕೆ ನಾವು ರೋಬೋಟಿಕ್ಸನ್ನು ಬಳಕೆ ಮಾಡಿದ್ದೇವೆ. ಹಾಗಾಗಿ ಈಗ ಪ್ರಾಬ್ಲಮನ್ನು ಸಾರ್ಟ್ಔಟ್ ಮಾಡಿದ್ದೇವೆ. ಈಗ ಪ್ರಾಬ್ಲಮ್ ಸಾಲ್ವ್ ಆಗಿ ಒಳ್ಳೆಯ ನೀರನ್ನು ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ನಿಮ್ಮಿಂದ ಇಂಪ್ಯಾಕ್ಟ್ ಆಗಿದೆ. ಬಿರು ಬಿಸಿಲಿನ ಎಫೆಕ್ಟ್ ಕೃಷ್ಣ ಮೃಗಗಳಿಗೂ ತಟ್ಟಿದೆ. ಕೃಷ್ಣ ಮೃಗಗಳಿಗೆ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ. ಕಡೂರು ತಾಲೂಕಿನ ಬಾಸೂರು ಕಾವಲಲ್ಲಿ ಇರುವಂತಹ ಕೃಷ್ಣ ಮೃಗ ಸಂರಕ್ಷಿತ ಪ್ರದೇಶದಲ್ಲಿ ಕೃಷ್ಣ ಮೃಗಗಳಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗಿದೆ. ಕೃಷ್ಣ ಮೃಗಗಳಿಗೆ ಸಮಸ್ಯೆ ಆಗದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಮುಂಜಾಗ್ರತಾ ಕ್ರಮ ವಹಿಸಿದ್ದು, ನೀರಿನ ಕಟ್ಟೆಗಳಿಗೆ ಟ್ಯಾಂಕರ್ ಮೂಲಕ ನೀರು ತುಂಬಿಸ್ತಾ ಇದ್ದಾರೆ. ವೇಗವಾಗಿ ಬಂದ ಕಾರು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿವೆ ನಾರಾಯಣಪುರ ಗ್ರಾಮದಲ್ಲಿ ನಡೆದಿದೆ. ಮೊಳೆಕೋಟೆ ಗ್ರಾಮದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರುವಾಗ ಅಪಘಾತ ಸಂಭವಿಸಿದೆ. ಕಾರಿನಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು, ಸ್ಥಳಕ್ಕೆ ನಂದಿಗಿರಿಧಾಮ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಪ್ರಾರ್ಥನಾ ಅವರನ್ನ ಸಚಿವ ಸತೀಶ್ ಜಾರಕಿಹೊಳಿ ಶ್ಲಾಘಿಸಿದ್ದಾರೆ. ನಾಗಪ್ಪಗೆ ಕರೆ ಮಾಡಿದ ಸತೀಶ್ ಜಾರಕಿಹೊಳಿ, ಜಿಲ್ಲೆಗೆ ಕೀರ್ತಿ ತಂದಿದ್ದೀರಿ, ನಿಮಗೆ ಒಳ್ಳೆಯದಾಗಲಿ ಅಂತ ಶ್ಲಾಘಿಸಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ಶಾಲಾ ದಾಖಲಾತಿ ಜಾಗೃತಿ ಆಂದೋಲನ ನಡೆಯಿತು. ಜಿಲ್ಲಾ ಪಂಚಾಯಿತಿ ಮತ್ತು ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಪಂಚಾಯತ್ ಸಿಇಒ ಯತೀಶ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಪಶ್ಚಿಮ ಬಂಗಾಳದ ದುಂದುಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ರ್ಯಾಲಿಯಲ್ಲಿ ಮಾತನಾಡಿದ ಮೋದಿ ಟಿಎಂಸಿ ಹಾಗೂ ಮಮತಾ ಬ್ಯಾನರ್ಜಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯೂಯಾರ್ಕ್ ಮೂಲದ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ಟೈಮ್ ಮತ್ತು ರಿಲಯನ್ಸ್ ಸಹಭಾಗಿತ್ವದಲ್ಲಿ ಟೈಮ್ಸ್ 100 ನೆಕ್ಸ್ಟ್ ಇಂಡಿಯಾ ಬಿಡುಗಡೆ ಮಾಡಲಾಗಿದೆ. ಮೊದಲ ಬಾರಿಗೆ ಟೈಮ್ 100 ನೆಕ್ಸ್ಟ್ ಇಂಡಿಯಾ ಜಾಗತಿಕ ಆವೃತ್ತಿಯನ್ನು ಬಿಡುಗಡೆಗೊಳಿಸಲಾಗಿದೆ. ಈ ಮೂಲಕ 100 ಭಾರತೀಯ ಮತ್ತು ಜಾಗತಿಕ ಸಾಧಕರನ್ನು ಗುರುತಿಸಿ ಗೌರವಿಸಲಾಗುತ್ತದೆ. ಈ ವರ್ಷದ ಡಿಸೆಂಬರ್ನಲ್ಲಿ ಮುಂಬೈನಲ್ಲಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದ್ದು, ಅಂದೇ ಸಾಧಕರ ಪಟ್ಟಿ ಬಿಡುಗಡೆಯಾಗಲಿದೆ. ಇದರೊಂದಿಗೆ ಟೈಮ್ 100 ನೆಕ್ಸ್ಟ್ನ ಫ್ರಾಂಚೈಸಿಯನ್ನು ಭಾರತಕ್ಕೆ ಮೊದಲ ಬಾರಿಗೆ ಪರಿಚಯಿಸಲಾಗ್ತಾ ಇದೆ. ನ್ಯೂಯಾರ್ಕ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಕುರಿತು ರಿಲಯನ್ಸ್ ಫೌಂಡೇಶನ್ ಸ್ಥಾಪಕ ಮತ್ತು ಅಧ್ಯಕ್ಷರಾದಂತಹ ನೀತಾ ಅಂಬಾನಿ ಮತ್ತು ಟೈಮ್ ಸಿಇಒ ಜೆಸಿಕಾ ಸಿಬ್ಲಿ ಅವರು ಘೋಷಣೆ ಮಾಡಿದ್ದಾರೆ. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.